ಹಾಯ್ ಫ್ರೆಂಡ್ಸ್, ಸುವರ್ಣಗಡ್ಡೆ ಪಲ್ಯ ಮಾಡೋಣ ಬನ್ನಿ ಫ್ರೆಂಡ್ಸ್. ಸಿಪ್ಪೆ ತೆಕ್ಕೊಂಡು ಈ ಥರ ಸ್ಲೈಸಾಗಿ ಕಟ್ ಮಾಡಿದ್ದೀನಿ. ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಅರಿಶಿನ, ಉಪ್ಪು, ನೀರು ಹಾಕಿದ್ದೀನಿ ಇದರಲ್ಲಿ ಹಾಕೋಕ್ಕೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆಲೂಗಡ್ಡೆ ಥರ ಪಲ್ಯ, ಸುವರ್ಣಗಡ್ಡೆ. ನೋಡಿ ಫ್ರೆಂಡ್ಸ್, ಸುವರ್ಣಗಡ್ಡೆ ಸಿಪ್ಪೆ ತೆಗೆದು ಸ್ಲೈಸಾಗಿ ಮಾಡಿಕೊಂಡು ಈ ಥರ ಪೀಸಸ್ಸಾಗಿ ಕಟ್ ಮಾಡಿದ್ದೀನಿ. ಇದು ಅರಿಶಿನ, ನೀರು ಹಾಕಿ ಉಪ್ಪು ಹಾಕಿ ಕುದಿಯೋಕೆ ಇಡ್ತೀನಿ. ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕಿ ಮೆತ್ತಗೆ ಕುದ ನಂತರ ಒಗ್ಗರಣೆ ಹಾಕೋದು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಆಮೇಲೆ ಸಿಗ್ತೀನಿ. ಕುದಿಸ್ತೀನಿ ಫಸ್ಟು, ಮೆತ್ತಗೆ ಕುದಿಸ್ಕೊಂಡು ಆಮೇಲೆ ಒಗ್ಗರಣೆಗೆ ಹಾಕ್ಕೊಳ್ಳೋದು. ಬ್ರಷ್ ಮಾಡ್ತೀವಲ್ಲ ಅಲ್ಲಿ ನೋಡಿ ಫ್ರೆಂಡ್ಸ್, ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಚಿಟಪಟ ಆದ ನಂತರ ಅದು ಬಾಳೆಕಾಯಿ ಚಿಪ್ಸ್ ಕರ್ದಿದ್ದಾರೆ ಮಕ್ಕಳು, ಆ ಎಣ್ಣೆ ಅದು. ಅರಿಶಿನ ಪುಡಿ ಹಾಕಿದ್ರೆ ಸ್ವಲ್ಪ ಕಪ್ಪು ಥರ ಕಾಣಿಸ್ತಾ ಇದೆ. ಕರಿಬೇವು, ಈರುಳ್ಳಿ ಹಾಕ್ಕೊಳ್ಳಿ ಒಗ್ಗರಣೆಗೆ. ಸುವರ್ಣಗಡ್ಡೆ ಮೈಗೆ ತುಂಬ ಒಳ್ಳೆಯದು ತಿಂದರೆ. ಫ್ರೆಂಡ್ಸ್, ಈರುಳ್ಳಿ ಸ್ವಲ್ಪ ಮೆತ್ತಗಾಗೋವರೆಗೂ ಹುರ್ಕೊಳ್ಳಿ. ನೋಡಿ, ಸುವರ್ಣಗಡ್ಡೆ, ಅರಿಶಿನ, ಉಪ್ಪು, ಸ್ವಲ್ಪ ಹುಣಸೆಹಣ್ಣು ಹಾಕಿ ಮೆತ್ತಗೆ ಕುದಿಸ್ಕೊಂಡಿದ್ದೀನಿ. ನೀರು ಬಸ್ತು ಅದರಲ್ಲಿ ಒಗ್ಗರಣೆ ಹಾಕ್ತೀನಿ. ನೀವು ಮಾಡ್ಕೊಳ್ಳಿ ನಿಮ್ಮ ಮನೇಲಿ. ನಮ್ಗೆ ಸುವರ್ಣಗಡ್ಡೆ ಸಿಕ್ಕಿತ್ತು, ಹಂಗಾಗಿ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಸೇಮ್ ಆಲೂಗಡ್ಡೆ ಪಲ್ಯ ಮಾಡ್ತೀವಲ್ಲ, ಶುಂಠಿ ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಹಾಕ್ತೀನಿ. ಧನಿಯಾ ಪುಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳಿ. ಸ್ವಲ್ಪ ಇದು ಬಿಸಿ ಮಾಡ್ಕೊಳ್ಳಿ. ಸಿಂಪಲ್ ಫ್ರೆಂಡ್ಸ್, ಇದು ಮಾಡೋದು ತುಂಬ ಚೆನ್ನಾಗಿರುತ್ತೆ. ನಂತರ ಆಯಿತು. ಬೇಕಂದ್ರೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರ್ಕೊಂಡು ನಾವು ಹಾಕ್ಕೊಳ್ಳೋಲ್ಲ.
ಉಪ್ಪು ಹಾಕಿರ್ತೀವಿ, ಅದು ನೋಡ್ಬಿಟ್ಟು ಹಾಕ್ತಾರೆ, ಸ್ವಲ್ಪ ಕಡಿಮೆ ಅನಿಸ್ತೀವಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಮೇಲದಿಂದ.